ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಸೈಮ್ಯಾಥ್ ವಿಡಿಯೋ. ಸೊ ಇವತ್ತು ನಮ್ಮ ಡೇ 5 ವಿಡಿಯೋ. ಸೊ 4 ದಿನದಲ್ಲಿ ಫಸ್ಟ್ ದಿನ ನಾನು ಎಪಿದು AN/SN ಪ್ರಾಬ್ಲಮ್ ಸಾಲ್ವ್ ಮಾಡಿ ಕೆಲವು ಎಕ್ಸಾಂಪಲ್ ಪ್ರಾಬ್ಲಮ್ಸ್ ಹಾಕಿದ್ದೆ, ಅದನ್ನು ಸಾಲ್ವ್ ಮಾಡಕ್ಕೆ ಹೇಳಿದ್ದೆ. ಅದಾದ್ಮೇಲೆ ಡೇ 2 ಅಲ್ಲಿ ನಾನು ಎಲಿಮಿನೇಷನ್ ಪ್ರಾಬ್ಲಮ್ಸ್ ಕೆಲವು ಸಾಲ್ವ್ ಮಾಡಿ ಇದು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೀನಿ. ಕೆಲವು ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅಂದ್ರೆ ಎಕ್ಸಾಮ್ ಅಲ್ಲಿ ಬಂದಿರೋ ಪ್ರಾಬ್ಲಮ್ಸ್. ಅದಾದ್ಮೇಲೆ ಕ್ವಾಡ್ರಾಟಿಕ್ ಫಾರ್ಮುಲಾ, ಆಮೇಲೆ ನಿನ್ನೆ ನಾವು ಇದನ್ನ ಸಾಲ್ವ್ ಮಾಡಿದ್ವಿ, ಏನು ಡಿಸ್ಕ್ರಿಮಿನೆಂಟ್ ನೇಚರ್ ಆಫ್ ರೂಟ್ಸ್. ಇದು ಕೂಡ 1 ಮಾರ್ಕ್ಸ್ 2 ಮಾರ್ಕ್ಸ್ ಬರೋದು. ನೆಕ್ಸ್ಟ್ ಪಾರ್ಟ್ 1 ಅಥವಾ 2 ಮಾರ್ಕ್ಸ್ ಬರೋ ಚಾನ್ಸಸ್ ಜಾಸ್ತಿ ಇರುವಂತ ಕನ್ಫರ್ಮ್ ಕ್ವಶನ್ಸ್ ಅಲ್ಲಿ ನೆಕ್ಸ್ಟ್ ಹೋಗೋಣ. ಇದು ಬಂದು ಡಿಸ್ಟೆನ್ಸ್ ಫಾರ್ಮುಲಾ ಮತ್ತೆ ಮಿಡ್ ಪಾಯಿಂಟ್ ಫಾರ್ಮುಲಾ. ಡಿಸ್ಟೆನ್ಸ್ ಅಂದ್ರೆ ಇವಾಗ 2 ಪಾಯಿಂಟ್ ಇದೆ, ಇದೊಂದು ಪಾಯಿಂಟ್ ಇದೊಂದು ಪಾಯಿಂಟ್. ಒಂದು ಪಾಯಿಂಟ್ಗೆ ನಾವು ಮ್ಯಾಕ್ಸ್ ಅಲ್ಲಿ ಅಲ್ಲಿದೆ ಇಲ್ಲಿದೆ ಅಂತ ಹೇಳಕ್ಕಾಗಲ್ಲ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವಿತ್ ರೆಸ್ಪೆಕ್ಟ್ ಟು ವೈ. ಅಂದ್ರೆ ಒಂದು ಗ್ರಾಫ್ ಶೀಟ್ ಅಲ್ಲಿ ಇಟ್ಟಾಗ ನಿಮ್ಗೆ ಗೊತ್ತು, ಗ್ರಾಫ್ ಶೀಟ್ ನೋಡಿದ್ರೆ ಗ್ರಾಫ್ ಅಲ್ಲಿ ಈ ತರ ಸ್ಟ್ರೈಟ್ ಆಗಿರೋದು ವೈ ಆಕ್ಸಿಸ್ ಅಂತೀವಿ, ಹಿಂಗಿರೋದು ಎಕ್ಸ್ ಆಕ್ಸಿಸ್ ಅಂತೀವಿ. ಸೊ ಇದು ಎರಡೂ ಮೀಟ್ ಆಗೋ ಜಾಗ ಇರುತ್ತಲ್ಲ, ಅದಕ್ಕೆ ಒಂದು ಅಡ್ರೆಸ್ ಇರುತ್ತೆ. ಬೇಸಿಕಲಿ ನೀವು ಯಾವುದೋ ಒಂದು ಪಾಯಿಂಟ್ ಇಡೀ ಜಗತ್ತಿನಲ್ಲಿ ತಗೊಂಡ್ರೆ, ಇವಾಗ ಈ ಪಾಯಿಂಟ್ ಕೂಡ ಈ ಜಗತ್ತಿನಲ್ಲಿ 3 ಕೋಆರ್ಡಿನೇಟ್ಸ್ ಇರುತ್ತೆ. 3D ಪ್ಲೇನ್ ಅಲ್ವಾ, ಎಕ್ಸ್ ವೈ ಝೆಡ್ ಅಂತ. ಬಟ್ ನಿಮ್ಮ ಪೇಪರ್ ಮೇಲೆ 2 ಆಕ್ಸಿಸ್, ಎಕ್ಸ್ ಮತ್ತೆ ವೈ. ಸೊ ಇವಾಗ ಒಂದು 2 ಪಾಯಿಂಟ್ ಇದೆ ಅನ್ಕೊಳ್ಳಿ. ಇದ್ರ ಮಧ್ಯೆ ದೂರ ಎಷ್ಟು ಅಂತ ಕೇಳಿದ್ರೆ ನಾವೇನ್ ಮಾಡ್ಬೇಕು? ಜನರಲಿ ದೂರ ಕಂಡುಹಿಡಿಯಕ್ಕೆ ಸ್ಕೇಲ್ ಇಟ್ಟು ನೋಡ್ತೀವಿ, ಟೇಪ್ ಇಟ್ಟು ನೋಡ್ತೀವಿ. ಆದ್ರೆ ಇಲ್ಲಿ ನಮ್ಗೊಂದು ಫಾರ್ಮುಲಾ ಇದೆ. 2 ಪಾಯಿಂಟ್ ಇದ್ರೆ ನೋಡಿ, ಫಾರ್ ಎಕ್ಸಾಂಪಲ್ ಇದೊಂದು ಪಾಯಿಂಟ್ ಇದೊಂದು ಪಾಯಿಂಟ್. ಗ್ರಾಫ್ ಶೀಟ್ ಅಲ್ಲಿ ನೋಡಿ, ಗ್ರಾಫ್ ಶೀಟ್ ಅಲ್ಲಿ ತಗೊಂಡ್ರೆ ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ. ಇದ್ರ ಮಧ್ಯೆ ದೂರ ಎಷ್ಟು ಅಂತ ಕೇಳ್ತಿದ್ದಾರೆ. ಹಂಗಂದ್ರೆ ನಾವೇನ್ ಇವಾಗ ಗ್ರಾಫ್ ಶೀಟ್ ತಗೊಂಡ್ಬಿಟ್ಟು ಇದನ್ನ ಪ್ಲಾಟ್ ಮಾಡಿ ಸ್ಕೇಲ್ ಇಟ್ಟು ಮೆಜರ್ ಮಾಡ್ಬೇಕಾ? ಅವಶ್ಯಕತೆ ಇಲ್ಲ. ಇಲ್ಲಿ ನಮ್ಗೊಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾನೇ ಡಿಸ್ಟೆನ್ಸ್ ಫಾರ್ಮುಲಾ. ಎಷ್ಟು ದೂರ ಇದೆ ಅಂತ ತಿಳ್ಕೊಳ್ಳೋಕೆ ಒಂದು ಫಾರ್ಮುಲಾ ಇದೆ. ಈ ಫಾರ್ಮುಲಾ ಬಹಳ ಕೇರ್ಫುಲ್ ಆಗಿ ಮಾಡಬೇಕು. ಆಮೇಲೆ ನಿಮ್ಗೆ ಸ್ಕ್ವೇರ್ ರೂಟ್ಸ್ ಗೊತ್ತಿರಬೇಕು. ನಾನು ಫಸ್ಟ್ ಸೆಕೆಂಡ್ ಕ್ಲಾಸ್ ಅಲ್ಲಿ ಕೂಡ ಹೇಳಿದ್ದೆ. ಸ್ಕ್ವೇರ್ ರೂಟ್ ಆಫ್ 4 2, ಸ್ಕ್ವೇರ್ ರೂಟ್ ಆಫ್ 9 3, ಸ್ಕ್ವೇರ್ ರೂಟ್ ಆಫ್ 25 ಅಥವಾ ಸ್ಕ್ವೇರ್ ರೂಟ್ ಆಮೇಲೆ ನಂಬರ್ನ 2 ಸ್ಕ್ವೇರ್ 4, 3 ಸ್ಕ್ವೇರ್ 9 ಆ ಥರ ಸ್ಕ್ವೇರ್ ಗೊತ್ತಿರಬೇಕು, ಸ್ಕ್ವೇರ್ ರೂಟ್ ಗೊತ್ತಿರಬೇಕು. ಆಯ್ತಾ? ಇದು ಬೇಸಿಕ್ ಅಲ್ವಾ ಇದು. ಇವಾಗ ಬರೋಣ. ಫಸ್ಟ್ ಡಿಸ್ಟೆನ್ಸ್ ಮಾಡೋಣ, ಮಿಡ್ ಪಾಯಿಂಟ್ ಆಮೇಲೆ ಬರ್ತೀನಿ. ಇವಾಗ 2 ಪಾಯಿಂಟ್ಸ್ ಇದೆ, 2 ಕ್ವಶನ್ ಮಾಡ್ತೀನಿ ನಾನು, 1 2. ಫಸ್ಟ್ ಕ್ವಶನ್ ಮಾಡೋಣ. ಇವಾಗ ಇದರಲ್ಲಿ ಇದು ಏನಂತ ಕರೀತಾರೆ? ಇದು x1 y1. ಸರ್ ಯಾಕೆ ಸರ್ x ಅಲ್ಲ? ಅಲ್ಲಲ್ಲ, x ಇರೋದಿಲ್ಲ, ಎಕ್ಸ್ ವೈ ಜೊತೆಗಿರುತ್ತೆ. ಸೊ x1 y1 ಹಿಂಗ್ ಬರ್ಕೊಂಬಿಡಿ. ಇದೇನು x2 y2. ಇವಾಗ ಡಿಸ್ಟೆನ್ಸ್ ಫಾರ್ಮುಲಾ ಅಪ್ಲೈ ಮಾಡೋಣ. ಸ್ಕ್ವೇರ್ ರೂಟ್ ಆಫ್ x2 ಎಷ್ಟಿದೆ? 6 ಮೈನಸ್. ಫಸ್ಟ್ ಫಾರ್ಮುಲಾಗಳು ನೋಡಿ, ಒಂದ್ ಕಡೆ ಚೀಟಿ ಒಂದು ಪೇಪರ್ ಅಲ್ಲಿ ಬರ್ದ್ಬಿಟ್ಟು ನಿಮ್ಮ ಮನೆ ರೂಮಲ್ಲಿ ಅಣಿಸ್ಬಿಡಿ. ಅಣಿಸ್ದೆ ದಿನ ನೋಡ್ತಾ ಇರ್ಬೋದು. ಅವಾಗ ನಿಮ್ಗೆ ಗ್ಯಾಪ್ನ ಉಳಿಯುತ್ತೆ. ಅಥವಾ ಬರೆದು ಪ್ರಾಕ್ಟೀಸ್ ಮಾಡಿ. ಫಾರ್ಮುಲಾ ತಪ್ಪು ಮಾಡಿದ್ರೆ ತುಂಬಾ ಜನ, ನಾನು ಹೇಳ್ತೀನಿ, ನಾನು ವ್ಯಾಲ್ಯೂಯೇಷನ್ ತುಂಬಾ ಸತಿ ಹೋಗ್ಬಿಟ್ಟಿದ್ದೀನಿ. ತುಂಬಾ ಸ್ಟೂಡೆಂಟ್ಸ್ ನೋಡಿದ್ದೀನಿ ನಾನು. ಸ್ಕ್ವೇರ್ ಎಗರಿಸ್ಬಿಡ್ತಾರೆ, ಪ್ಲಸ್ ಎಗರಿಸ್ಬಿಡ್ತಾರೆ, ಮೈನಸ್ ಎಗರಿಸ್ಬಿಡ್ತಾರೆ, ಏನೇನೋ ಬರೆಯೋದೇ ಇಲ್ಲ. ಅದಕ್ಕೆ ಬಹಳ ಕೇರ್ಫುಲ್ ಆಗಿ ನೀವು ಸಾಲ್ವ್ ಮಾಡ್ಬೇಕು ಇದು ಮಾಡಿದಾಗ. ಆಯ್ತಾ? ಸೊ ಇವಾಗ ಬರೋಣ. ಇವಾಗ ವಾಪಸ್ಸು ಫಾರ್ಮುಲಾ ಮತ್ತೆ ಬರದೆ. x1 ಎಷ್ಟು? 2ಗೆ ಸ್ಕ್ವೇರ್ ಏನಿದೆ? ಸ್ಕ್ವೇರ್ ಇದೆ, ಅದಕ್ಕೆ ಸ್ಕ್ವೇರ್ ಹಾಕ್ಬೇಕು. ನೆಕ್ಸ್ಟ್ y2 ಏನಿದೆ? y2 ಜಾಗದಲ್ಲಿ 6 ಇದೆ. y1 ಜಾಗದಲ್ಲಿ ಏನಿದೆ? 3 ಇದೆ. ಆಯ್ತಾ? ಇವಾಗ ಬಾಡ್ಮಾಸ್ ರೂಲ್ ಪ್ರಕಾರ ಮಾಡಬೇಕು. ಫಸ್ಟ್ ಬ್ರಾಕೆಟ್ ಒಳಗಡೆ ತೆಗಿಬೇಕು. 6 - 2 4 ಸ್ಕ್ವೇರ್. ಆಯ್ತಾ? ನೆಕ್ಸ್ಟ್ ಪ್ಲಸ್ ಇದೆ. 6 - 3 ಸ್ಕ್ವೇರ್. 4 ಸ್ಕ್ವೇರ್ ಎಷ್ಟು? 16. ಮತ್ತೆ 8 ಬರೀತಾರೆ ತುಂಬಾ ಜನ. ಅದು 4 2s ಅಲ್ಲ, ಅದು 4 4s ಅದು. ನೆಕ್ಸ್ಟ್ 3 ಸ್ಕ್ವೇರ್ ಎಷ್ಟು? 3 ಸ್ಕ್ವೇರ್ 6 ಅಲ್ಲ, 3 3s 9. ಸೊ ಇವಾಗ 16 + 9 ಎಷ್ಟು? 16 + 5 9 25. ಸ್ಕ್ವೇರ್ ರೂಟ್ ಆಫ್ 25 ಎಷ್ಟು? ಅದೇ ಯಾವ ನಂಬರ್ನ 2 ಸತಿ ಮಲ್ಟಿಪ್ಲೈ ಮಾಡಿದ್ರೆ 25 ಬರುತ್ತೆ? ಅದು 5. ಸೊ ಅದಕ್ಕೆ D = 5 ಯೂನಿಟ್ಸ್ ಅಂತ ಬರೀಬೇಕು. ಯೂನಿಟ್ಸ್ ಅಂತ ಪದ ಬಳಸ್ಬೇಕಾದ್ರೆ ಡಿಸ್ಟೆನ್ಸ್ ಅಲ್ವಾ ಇದು. ಇಷ್ಟೇ ಪ್ರಾಬ್ಲಮ್. ಬಟ್ ಏನಂದ್ರೆ ಫಾರ್ಮುಲಾ ಹಾಕಿ ಕೇರ್ಫುಲ್ ಆಗಿ ಸಿಂಪ್ಲಿಫೈ ಮಾಡಬೇಕು. ಆಮೇಲೆ ಎಲ್ಲ ಸತಿ ಆಚೆ ಬರಕ್ಕಾಗಲ್ಲ. ಇವಾಗ 25 ಅಂದ್ರೆ ಆಚೆ ಬರ್ಬೋದು. 21 ಬಂದ್ರೆ ಏನ್ ಮಾಡ್ತೀರಾ? ಆಚೆ ಬರಕ್ಕಾಗಲ್ಲ, ಹಂಗೆ ಇಳಿಸ್ಬಿಡ್ತೀರಾ ಅಷ್ಟೇ, ಹಂಗೆ ಉಳಿಸ್ಬಿಡ್ಬೇಕು. ಅಥವಾ 32 ಬರುತ್ತೆ, ಏನೇನೋ ಬರುತ್ತೆ. ಬಟ್ ಜನರಲಿ ಎಕ್ಸಾಮ್ ಅಲ್ಲಿ ಕೊಟ್ಟಾಗ ಪರ್ಫೆಕ್ಟ್ ಸ್ಕ್ವೇರ್ಸ್ ಕೊಡ್ತಾರೆ. ಆತರ ಬರ್ಲಿಲ್ಲ ಅಂದ್ರೆ ವಾಪಸ್ ಒಂದು ಚೆಕ್ ಮಾಡಿ. ಸೊ ಇಷ್ಟು. ಇನ್ನೊಂದು ಪ್ರಾಬ್ಲಮ್ ನಾನು ಮಾಡೋದು ಬೇಡ, ಇದೇ ತರ ಸಾಲ್ವ್ ಮಾಡ್ಕೊಳ್ಳಿ ಅಷ್ಟೇ. ಸೊ ಇವಾಗ ಇನ್ನೊಂದೇ ಒಂದಿದೆ, ಇನ್ನೊಂದು ಫಾರ್ಮುಲಾ ಇದೆ. ಅಕಸ್ಮಾತ್ ಇದು 0,0 ಆಗ್ಬಿಡ್ತು ಅನ್ಕೊಳ್ಳಿ. ಅಂದ್ರೆ ಏನಾಗ್ಬಿಡುತ್ತೆ? ಇದು ಗ್ರಾಫ್ ಅಲ್ಲಿ ಎಲ್ಲ ಒಂದು ಪಾಯಿಂಟ್ ಇದೆ, x, y ಅಂತ. ಒರಿಜಿನ್ ಇಂದ ಎಷ್ಟು ದೂರ ಅಂತ ಕೇಳಿದ್ರೆ, ಒರಿಜಿನ್ ಇಂದ ಎಷ್ಟು ದೂರದಲ್ಲಿದೆ ಅಂತ ಕೇಳಿದ್ರೆ ಅವಾಗ ಏನಾಗುತ್ತೆ ಅಂದ್ರೆ,
ಇವಾಗ ಇದು 0,0 ಆಗಿಬಿಟ್ರೆ ಒಂದು ಎಗರೋಗ್ಬಿಡುತ್ತಲ್ವಾ ಇದು ಏನು ಇದು ಎಗರೋಗುತ್ತೆ ಇದು ಎಗರೋಗುತ್ತೆ ಉಳ್ಕೊಳ್ಳೋದು ಇಷ್ಟೇ ಎಕ್ಸ್ ಸ್ಕ್ವಯರ್ ಪ್ಲಸ್ ವೈ ಸ್ಕ್ವಯರ್ ಇದು ಗೊತ್ತಿರಬೇಕು ಏನು ಫಾರ್ಮುಲಾ ಇದು ಡಿಸ್ಟೆನ್ಸ್ ಆಫ್ ಎ ಲೈನ್ ಫ್ರಮ್ ಒರಿಜಿನ್ ಟು ಎನಿ ಪಾಯಿಂಟ್ ಪಿ ಎಕ್ಸ್ ವೈ ಅಂದ್ರೆ ಇವಾಗ ಇದು ಪಿ ಎಕ್ಸ್ ವೈ ಇದು ಪಿ ಅಂತ ಅನ್ಕೊಂಡ್ರೆ ಇದು ಒರಿಜಿನ್ ಅಂದ್ರೆ 0,0 ಇದು ಎಕ್ಸ್ ವೈ ಇದ್ರ ಮಧ್ಯೆ ಇವಾಗ 2 ಪಾಯಿಂಟ್ ಇದ್ರೆ ಈ ಫಾರ್ಮುಲಾ ಒರಿಜಿನ್ ಇಂದ ಎಷ್ಟು ದೂರದಿದೆ ಅಂತ ಕೇಳಿದ್ರೆ ಈ ಬರೀ ಇಷ್ಟು ಯೂಸ್ ಮಾಡಿದ್ರೆ ಸಾಕು ಆಯ್ತಾ ಇದು ಕೂಡ ಗ್ಯಾಪ್ ಇಟ್ಕೊಳ್ಳಿ 1 ಮಾರ್ಕ್ಸ್ ಕೇಳ್ತಾರೆ ಇದು ಹೆಂಗೆ ಕೇಳ್ತಾರೆ ಅಂದ್ರೆ ಒಂದು ಕೇಳ್ತಾರೆ ಫಾರ್ ಎಕ್ಸಾಂಪಲ್ ಫೈಂಡ್ ದ ಡಿಸ್ಟೆನ್ಸ್ ಆಫ್ ಎ ಪಾಯಿಂಟ್ 4,3 ಫ್ರಮ್ ಒರಿಜಿನ್ ಅಂದ್ರೆ ಏನ್ ಮಾಡ್ತೀರಾ 4 ಸ್ಕ್ವೇರ್ 3 ಸ್ಕ್ವೇರ್ ಮಾಡ್ಬಿಟ್ಟು ಆನ್ಸರ್ ಕಂಡುಹಿಡಿತೀರಾ ಅಷ್ಟೇ ಇದು ಕೂಡ ನಿಮ್ಗೆ ಗೊತ್ತಿರಲಿ 1 ಮಾರ್ಕ್ಸ್ ವಿಡಿಯೋ ನಾನು ಆಗ್ಲೇ ಹಾಕಿದ್ದೀನಿ ಒನ್ ಇಂಪಾರ್ಟೆಂಟ್ 1 ಮಾರ್ಕ್ಸ್ ಅಲ್ಲಿ ಇದು ಕೂಡ ಒನ್ ಆಫ್ ದ ಇಂಪಾರ್ಟೆಂಟ್ ಕ್ವಶನ್ ಸೊ ಇಷ್ಟ ಆಯ್ತಾ ಇದು ಡಿಸ್ಟೆನ್ಸ್ ಫಾರ್ಮುಲಾ ಆಯ್ತಾ ಡಿಸ್ಟೆನ್ಸ್ ಫಾರ್ಮುಲಾ ಇದು ಡಿಸ್ಟೆನ್ಸ್ ಫಾರ್ಮುಲಾ ಬಟ್ ಯಾಕೆ ಅಂತ ಗೊತ್ತಾಯ್ತಲ್ಲ ಒರಿಜಿನ್ ಇಂದ ತಗೊಂಡ್ರೆ ಇದು ಬೇಸಿಕ್ ಡಿಸ್ಟೆನ್ಸ್ ಫಾರ್ಮುಲಾ ಇವಾಗ ಲಾಸ್ಟ್ ಇದೇ ಕ್ವಶನ್ಗೆ ಮಿಡ್ ಪಾಯಿಂಟ್ ಮಾಡಬೇಡ ಮಿಡ್ ಪಾಯಿಂಟ್ ಫಾರ್ಮುಲಾ ಕ್ವಶನ್ ಇದೆ ಚೇಂಜ್ ಮಾಡೋಣ ನಾನು ಬಿಡಿ ಅದು ಹೋಯ್ತದು ಏನಿಯೋ ಮಿಡ್ ಪಾಯಿಂಟ್ ಫಾರ್ಮುಲಾ ಮಾಡೋಣ ಒಂದು ಎಕ್ಸಾಂಪಲ್ ತಗೋಣ ಎಕ್ಸಾಂಪಲ್ 3,2 and 5,4 ಆಯ್ತಾ ಇವಾಗ ಇದು 2 ಪಾಯಿಂಟ್ ಇದೆ ಇನ್ನೊಂದು ಪಾಯಿಂಟ್ ಇದೆ ಮಿಡ್ ಪಾಯಿಂಟ್ ಅಂದ್ರೆ ಏನು ಇದು ಎರಡು ಮಧ್ಯದಲ್ಲಿ ಬರೋ ಕೋಆರ್ಡಿನೇಟ್ ಏನು ಅಂತ ಅಂದ್ರೆ ಇವಾಗ ಇಲ್ಲೊಂದು ಮಿಡ್ ಪಾಯಿಂಟ್ ಇದೆ ಆಯ್ತಾ ಇದು ಏನು x1 y1 ಇದು x2 y2 ಇದ್ರ ಮಧ್ಯೆ ಎಕ್ಸಾಕ್ಟ್ಲಿ ಒಂದು ಜಾಗ ಒಂದು ಪಾಯಿಂಟ್ ಚುಕ್ಕಿ ಬರುತ್ತಲ್ಲ ಅಲ್ಲಿಗೆ ಏನು ಅಡ್ರೆಸ್ ಅಂತ ಕೇಳ್ತಾರೆ ಇದು ಡಿಸ್ಟೆನ್ಸ್ ಅಲ್ಲ ಇದು ಮಿಡ್ ಪಾಯಿಂಟ್ ಇದು ಓಕೆ ಸೊ ಇವಾಗ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ ತುಂಬಾ ಸಿಂಪಲ್ ನೋಡಿ ಪಿ ಎಕ್ಸ್ ವೈ 1 ಮಾರ್ಕ್ಸ್ ಕೇಳ್ಬೋದು ಇದು ಏನು 3 + 5 ನೋಡಿ ಲಾಕ್ ಬರ್ಕೊಂಬಿಡಿ ಮೇಲೆ ಬೇಕಿದೆ x1 y1 x2 y2 ಸಿಂಪ್ಲಿಫೈ ಮಾಡಿದ್ರೆ ಏನು ಬರುತ್ತೆ 3 + 5/2 ಕಾಮಾ ನೋಡಿ ಇಲ್ಲಿ ಪ್ಲಸ್ ಇಲ್ಲ ಕಾಮಾ ಯಾಕೆ ಕಾಮಾ 2 ಪಾಯಿಂಟ್ ಇದೆ 2 ಪಾಯಿಂಟ್ ಈ ಪಾಯಿಂಟ್ ಅಂದ್ರೆ ಇದ್ರಲ್ಲಿ 2 ಅಡ್ರೆಸ್ ಇರ್ಬೇಕಲ್ಲ ಎಕ್ಸ್ ಅಡ್ರೆಸ್ ಒಂದು ವೈ ಅಡ್ರೆಸ್ ಒಂದು ಎಕ್ಸ್ ಅಡ್ರೆಸ್ ಒಂದು ವೈ ಅಡ್ರೆಸ್ ಒಂದು ಓಕೆ ಸೊ ಇವಾಗ ನೆಕ್ಸ್ಟ್ ಏನು y2 4 + 2 4 + 2/2 ಸೊ ಏನು ಬರುತ್ತೆ 3 + 5 8/2 4 + 2 6/2 ಸೊ ಏನಾಗುತ್ತೆ 8/2 4 6/2 4,3 is the mid point between ಇದು ಎರಡು ಪಾಯಿಂಟ್ಗಳ ಮಧ್ಯದ ಪಾಯಿಂಟ್ 4,2 ಇವಾಗ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ಗೆ ಹೋದ್ರೆ ಅಲ್ಲೊಂದು ಪ್ರಾಬ್ಲಮ್ಸ್ ಕೊಟ್ಟಿದ್ದೀನಿ ಅದರಲ್ಲಿ ಡಿಸ್ಟೆನ್ಸ್ ಇದೆ ಸೊ ಅದೇ ಕೋಆರ್ಡಿನೇಟ್ಸ್ಗೆ ನೀವು ಮಿಡ್ ಪಾಯಿಂಟು ಮಾಡಿ ಡಿಸ್ಟೆನ್ಸು ಮಾಡಿ ಸೊ ಪ್ರಾಕ್ಟೀಸ್ ಆಗುತ್ತೆ ಸೊ ಇದು ನಮ್ಮ ಡೇ 5 ವಿಡಿಯೋ ಸೊ ನಾಳೆ ಮತ್ತೆ ಸಿಗೋಣ ಸೊ ನನ್ನ ರಿಕ್ವೆಸ್ಟ್ ನೋಡಿ ಇದೆಲ್ಲ 10 ಮಿನಿಟ್ಸ್ ಬಿಲೋ ಐಮ್ ಕಂಪ್ರೆಸಿಂಗ್ ಇಟ್ 10 ಮಿನಿಟ್ಸ್ ಬಿಲೋ ನೀವು ದಿನ ಈ ಸ್ಟೆಪ್ ವೈಸ್ ಡೇ ವೈಸ್ ವಿಡಿಯೋ ನೋಡ್ಕೊಂಡು ಹೋದ್ರೂ ನಿಮಗೆ ಇನ್ನೂ ನೋಡಿಲ್ವಾ ನೀವು ಹಳೆ ವಿಡಿಯೋ ಮತ್ತೆ ನೋಡಿ ಏನಾಗುತ್ತೆ ದಿನ ಒಂದೊಂದು ಸ್ವಲ್ಪ ಇನ್ನೂ ತುಂಬ ಟೈಮ್ ಇದೆ ಇನ್ನೂ 100 ಡೇಸ್ ಅಷ್ಟಿದೆ ನಿಮಗೆ ಇನ್ನೂ ಕೂಡ ನೀವು ಏನು ಒಳ್ಳೆ ಮಾರ್ಕ್ಸ್ ತೆಗೆಯುವಂಥ ಎಬಿಲಿಟಿ ಇದೆ ಟೈಮ್ ಇದೆ ಸೊ ಇಷ್ಟು ನನ್ನ ಸಜೆಷನ್ನು ಸೊ ಇವತ್ತಿನ ದಿನ ಮುಗಿದಿದೆ ಸೊ ನಾಳೆ ಮತ್ತೆ ಸಿಗೋಣ